ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಕರ್ಣ ಏನಾಗ್ತಿದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ ಕರ್ಣ ಹಾಗೆ ನಿತ್ಯ ಇಬ್ಬರು ಹನಿಮೂನಿಗೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ವಿಷಯನ ಇಟ್ಕೊಂಡ್ಬಿಟ್ಟು ರಮೇಶ್ಗೆ ತುಂಬಾ ಕೋಪ ಜಾಸ್ತಿ ಆಗಿರುತ್ತೆ. ಇವರಿಬ್ಬರು ಹನಿಮೂನ್ಗೆ ಹೋಗೋದನ್ನ ತಡಿಲೇಬೇಕು ಅಂತ ಅಂದ್ಬಿಟ್ಟು ರಮೇಶ್ ಒಂದು ಐಡಿಯಾ ಮಾಡಿರ್ತಾನೆ. ತೇಜಸ್ಸನ್ನ ಸಾಯಿಸ್ಬಿಟ್ರೆ ಆಗ ತೇಜಸ್ ಹತ್ತಿರ ಅಂತ ವಿಷಯ ಕರ್ಣಗೆ ಗೊತ್ತಾಯಿತು ಅಂತ ಅಂದರೆ ಕರ್ಣ ನಿತ್ಯ ಇಬ್ಬರು ಹನಿಮೂನಿಗೆ ಹೋಗಲ್ಲ, ಹನಿಮೂನ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ರಮೇಶ್ ಉದ್ದೇಶ ಆಗಿರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ರಮೇಶು ರೌಡಿಗಳಿಗೆಲ್ಲವ ಫೋನ್ ಮಾಡಿಬಿಟ್ಟು, ನೋಡಿ ನೀವೇನು ಮಾಡ್ತೀರಾ ನನಗೆ ಗೊತ್ತಿಲ್ಲ, ಇನ್ನೊಂದು ಸಲ ಇದೇ ರೀತಿ ನಾನು ನಿಮಗೆ ಫೋನ್ ಮಾಡಿದಾಗ ನೀವು ತೇಜಸ್ಸನ್ನು ಸಾಯಿಸ್ಬಿಟ್ಟಿದ್ದೀರಾ ಅನ್ನೋ ಒಂದು ಗುಡ್ ನ್ಯೂಸನ್ನು ನನಗೆ ಕೊಡಬೇಕು. ನೀವೇನು ಮಾಡ್ತೀರಾ ಎಂತ ಮಾಡ್ತೀರಾ ಗೊತ್ತಿಲ್ಲ, ತೇಜಸ್ಸನ್ನು ಮುಗಿಸ್ಬಿಡ್ರಿ ಅಂತ ಅಂದ್ಬಿಟ್ಟು ರಮೇಶ್ ಫೋನಲ್ಲಿ ರೌಡಿಗಳಿಗೆ ಹೇಳ್ತಾ ಇರೋದನ್ನ ಈ ಕಡೆ ಕರ್ಣ ತಾಯಿ ಆಗಿರೋಂಥ ಮಾಲ್ತಿ ಅವರು ಕೇಳಿಸ್ಕೊಂಡ್ಬಿಡ್ತಾರೆ. ಕೇಳಿಸ್ಕೊಂಡಿದ್ದ ತಕ್ಷಣ ಈ ಕಡೆ ಅಯ್ಯಯ್ಯೋ ಇದೇನಿದು, ತೇಜಸ್ಸನ್ನ ಸಾಯಿಸ್ಬಿಡ್ತಾರ, ಮೊದಲು ಈ ವಿಷಯನ ಕರುಣಿಗೆ ಹೇಳಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಪಟ್ ಅಂತ ಹೋಗೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅಂದರೆ ರಮೇಶ್ ರೂಮಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಮಾಲ್ತಿ ಬರ್ತಾಳೆ. ಮಾಲ್ತಿ ಬಂದು ರಮೇಶ್ ಫೋನಲ್ಲಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಬಿಟ್ಟು ಈ ವಿಷಯನ ಮೊದಲು ಕರುಣಿಗೆ ಹೇಳಬೇಕು ಅಂತ ಹೋಗ್ತಾ ಇರ್ತಾಳೆ. ಏಯ್ ನಿಂತ್ಕೊಳ್ಳೆ, ಎಲ್ಲಿಗೆ ಹೋಗ್ತಾ ಇದೆಯೇ? ಕರುಣಂಗೆ ಎಲ್ಲ ವಿಷಯನೂ ಹೇಳೋದಕ್ಕೆ ಅಂತ ಹೋಗ್ತಾ ಇದೆಯಾ? ಈಗ ನಾನು ತೇಜಸ್ಸನ್ನು ಸಾಯಿಸೋದಕ್ಕೆ ಹೇಳಿದ್ದು ಎಲ್ಲ ವಿಷಯನೂ ನಿನಗೆ ಗೊತ್ತಾಗಿದೆ. ಈಗ ಈ ವಿಷಯನ ಕರುಣಂಗೆ ಹೇಳಬೇಕು ಅಂತ ಹೋಗ್ತಾ ಇದೆಯೇನೆ, ನಿಂತ್ಕೊಳ್ಳೆ ಇಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ರಮೇಶ್ ಮಾಲ್ತಿನ ನಿಲ್ಲಿಸ್ತಾನೆ. ಮಾಲ್ತಿ ಹತ್ರ ಹೋಗ್ಬಿಟ್ಟು ಮಾಲ್ತಿ ಕೈ ಹಿಡ್ಕೊಂಡು ಹಂಗೆ ನುಲ್ಚ್ಬಿಡ್ತಾನೆ. ಏನೇ ನನ್ನ ವಿಷಯದಲ್ಲವ ಕರುಣಂಗೆ ನಿನ್ನ ಮಗ ಪ್ರೀತಿ ಮಗ ಆಗಿರೋ ಅಂತ ನೀನು ಕರುಣಂಗೆ ಹೇಳೋದಕ್ಕೆ ಅಂತ ಹೋಗ್ತಾ ಇದೆಯೇನೆ, ನನ್ನನ್ನೇನು ದಡ್ಡ ಅಂತ ಅಂದ್ಕೊಂಡಿದ್ದೀಯೇನೆ? ಕರುಣಂಗೆ ಏನಾದರೂ ನೀನು ತೇಜಸ್ಸನ್ನು ಸಾಯಿಸ್ತಾ ಇರೋ ಅಂಥ ವಿಷಯ ಹೇಳಿದೆ ಅಂತ ಅಂದರೆ ನೋಡು, ಹಿಂಗೆ ನಿನ್ನ ಕುತ್ತಿಗೆ ಹೇಳ್ಕೊಂಡು ಹಂಗೆ ಸಾಯಿಸ್ಬಿಡ್ತೀನಿ ಕಣೆ, ಇಲ್ಲೇ ಸತ್ತೋಗ್ಬಿಡ್ಬೇಕು ನೀನು ಅಂತ ಅಂದ್ಬಿಟ್ಟು ಮಾಲ್ತಿ ಕುತ್ತಿಗೆ ಹಿಡ್ಕೊಂಡು ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ರಮೇಶ್ ತುಂಬಾ ಕೋಪ ಮಾಡಿಕೊಂಡು ಮಾಲ್ತಿ ಕುತ್ತಿಗೆ ಹಿಡ್ಕೊಂಡು ಸಾಯಿಸ್ತಾ ಇರಬೇಕಾದ್ರೆ, ನೋಡು ಇನ್ನೊಂದು ಸತಿ ಏನಾದರೂ ನಾನು ತೇಜಸ್ಸನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿದ್ದೀನಿ, ಅವನನ್ನು ಸಾಯಿಸ್ತೀನಿ ಅನ್ನೋ ವಿಷಯ ಏನಾದರೂ ನೀನು ಕರುಣಂಗೆ ಆಗಲಿ ಹಾಗೆ ಮನೆಯವ್ರಿಗೆ ಆಗಲಿ ಹೇಳಿದೆ ಅಂತ ಅಂದರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ, ನಿನ್ನ ಮಗ ಪ್ರೀತಿ ಮಗ ಆಗಿರೋ ಅಂತ ಕರುಣನ್ನು ನಾನು ಸುಮ್ಮನೆ ಬಿಡಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ರಮೇಶ್ ಹೇಳ್ತಾ ಇರ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡಂತ ಮಾಲ್ತಿಗೆ ಶಾಕ್ ಆಗ್ತಾ ಇರುತ್ತೆ. ಕರುಣನ್ನ ಏನಾದರೂ ಮಾಡಿಬಿಟ್ರೆ ಅಂತ ಅಂದ್ಬಿಟ್ಟು ಮಾಲ್ತಿಗೂ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅದೇ ಟೈಮಿಗೆ ಇಲ್ಲಿ ರಮೇಶ್ ರೂಮಲ್ಲಿ ಏನೋ ಸೌಂಡ್ ಆಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ನಿಧಿ, ಏನಿದು ಈ ರೀತಿ ಸೌಂಡ್ ಆಗ್ತಾ ಇದೆಯಲ್ಲ, ಯಾರಿದರಲ್ಲಿ ಅಂತ ಅಂದ್ಬಿಟ್ಟು ನಿಧಿ ನಿಧಾನವಾಗಿ ಮೆಟ್ಲಿಂದ ಕೆಳಗಡೆ ಇಳಿದು ಬರ್ತಾ ಇರ್ತಾಳೆ. ಮಾಲ್ತಿ ಕುತ್ತಿಗೆ ಹಿಡ್ಕೊಂಡು ರಮೇಶು ಇಚುಕ್ತಾ ಇರ್ತಾನೆ. ಅದೇ ಟೈಮಿಗೆ ನಿಧಿ ರೂಮ್ ಡೋರನ್ನ ತೆಗಿತಾಳೆ. ರಮೇಶ್ ರೂಮ್ ಹತ್ರ ಬಂದ್ಬಿಟ್ಟು ರೂಮ್ ಡೋರನ್ನು ತೆಗೆದಿದ ತಕ್ಷಣ ಮಾಲ್ತಿ ಕುತ್ತಿಗೆ ಹಿಡ್ಕೊಂಡು ರಮೇಶು ಇಚುಕ್ತಾ ಇರ್ತಾನೆ. ಇದನ್ನು ನೋಡಿದಂತೆ ನಿಧಿಗೆ ಶಾಕ್ ಆಗಿಬಿಟ್ಟು, ಏನು ಮಾಡ್ತಾ ಇದ್ದೀರಾ ನೀವು? ಅಲ್ಲ ಮಾಲ್ತಿ ಅಮ್ಮನ ಕುತ್ತಿಗೆ ಯಾಕೆ ಇಚುಕ್ತಿದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಅದು ಏನಾಯಿತು ಗೊತ್ತೇನಮ್ಮ, ನಿಮ್ಮ ಅತ್ತಿಗೆ ಕುತ್ತಿಗೆಯಲ್ಲೇನೋ ನೋವಾಗಿತ್ತಂತೆ, ಉಳುಕಿದೆಯಂತೆ, ಅದಕ್ಕೋಸ್ಕರ ಆ ಉಳುಕನ್ನ ತೆಗಿತಾ ಇದ್ದೆ ಅಷ್ಟೇ ಅಂತ ಅಂದ್ಬಿಟ್ಟು ರಮೇಶು ಮಾತನ್ನೇ ಉಲ್ಟಾ ಮಾಡಿಬಿಡ್ತಾನೆ. ಆಗ ಈ ಕಡೆ ಹೌದು ಅಲ್ವೇನೆ ಮಾಲ್ತಿ ಅಂತ ಅಂದ್ಬಿಟ್ಟು ರಮೇಶ್ ಕೇಳ್ತಾ ಇದ್ದಾಗ, ಹೌದು ಹೌದು ಕಣಮ್ಮ ನಿಧಿ ಅಂತ ಅಂದ್ಬಿಟ್ಟು ಮಾಲ್ತಿನೇ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್. ಮತ್ತೆ ಮುಂದೆ ಏನಾಗುತ್ತದೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಇಲ್ಲಿ ಈಗ ರಮೇಶು ಮಾಲ್ತಿನ ಸಾಯಿಸೋದಕ್ಕೆ ಅಂತ ಹೋಗಿದಾಗ ಅಂದರೆ ಕುತ್ತಿಗೆ ಹಿಚ್ಕಿ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅದೇ ಟೈಮಿಗೆ ನಿಧಿ ಬಂದಿದ್ದ ತಕ್ಷಣ ಈ ಕಡೆ ರಮೇಶು, ನಿಮ್ಮ ಅತ್ತೆಗೆ ಹುಳುಕಿ ಐತೆ ಕಣಮ್ಮ ಕುತ್ತಿಗೆ, ಅದಕ್ಕೋಸ್ಕರ ಹುಳುಕ್ ತೆಗಿತಿದ್ದೆ ಅಂತ ಮಾತನ್ನ ಉಲ್ಟಾ ಮಾಡ್ತಾನೆ. ಮಾಲ್ತಿನೂ ಅದೇ ರೀತಿ ಹೇಳ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗು.